ಇನ್ನೂ ಬೇಸಿಗೆ ಸರಿಯಾಗಿ ಆರಂಭನೇ ಆಗಿಲ್ಲ, ಆಗಲೇ ನೀರಿಗೆ ತತ್ವಾರ ಶುರುವಾಗಿದೆಯಂತೆ. ಪಾವಗಡದಲ್ಲಿ ಏನಾಗಿದೆ ಅನ್ನೋದ್ರೆ ಡೀಟೇಲ್ಸ್. ಗ್ರಾಮ ಪಂಚಾಯತಿಂದ ಹಣ ನೀಡದ ಹಿನ್ನೆಲೆಯಲ್ಲಿ ಬೋರ್ವೆಲ್ ರಿಪೇರಿ ಆಗಿಲ್ಲ. ಪಕ್ಕದ ಊರಿಗೆ ಟ್ರ್ಯಾಕ್ಟರ್ನಲ್ಲಿ ತೆರಳಿ ಗ್ರಾಮಸ್ಥರು ನೀರು ತರ್ತಾ ಇದ್ದಾರೆ. ಬೇಸಿಗೆ ಆರಂಭಕ್ಕೂ ಮುಂಚೆನೆ ಈ ಗ್ರಾಮಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೋಡ್ತಾ ಇದ್ದೀರಾ ಅಲ್ಲಿ ಬಿಂದಿಗೆ ಎಲ್ಲ ಇಟ್ಕೊಂಡು, ಮತ್ತೆ ಆ ಟ್ಯಾಂಕ್ಗಳು, ಮತ್ತೆ ಕಂಪ್ಲೀಟ್ ಆಗಿ ಅಲ್ಲಿರುವಂತಹ ಜನ ಒದ್ದಾಡ್ತಾ ಇರುವಂತಹ ರೀತಿಯನ್ನು ಗಮನಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕೊಡ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಇದಕ್ಕೆ ನೇರ ಹೊಣೆ ಆ ಭಾಗದ ಅಧಿಕಾರಿಗಳ ಇಚ್ಛಾಶಕ್ತಿ. ಗ್ರಾಮ ಪಂಚಾಯತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲೋ ಆಕ್ರೋಶ. నీళ్ళు నీళ్ళు అన్నా ರೈಟ್, ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಬೇಸಿಗೆ ಇನ್ನೂ ಸರಿಯಾಗಿ ಶುರುವೇ ಆಗಿಲ್ಲ, ಆಗ್ಲೇ ನೀರಿಗಾಗಿ ಹಾಹಾಕಾರ ಅಂದ್ರೆ ಏನರ್ಥ? ಹೇಳಿ ಕೇಳಿ ತುಮಕೂರು ಭಾಗದಲ್ಲಿ ವಿಪರೀತವಾಗಿ ಈ ಬೇಸಿಗೆಯ ಶಾಖ ತಟ್ಟುತ್ತೆ. ಸೊ ನೆರವಿಗೆ ಬರಬೇಕಾದಂತಹ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಯಾಕೆ ಕಣ್ಮುಚ್ಚಿ ಕೂತಿದೆ ಅಂತ? ಎಸ್ ಮಮತಾ, ಈಗಾಗಲೇ ಇನ್ನೂ ಬೇಸಿಗೆ ಶುರುವಾಗಿಲ್ಲ. ಬರದ ನಾಡು ಅಂತಾನೆ ಪಾವಗಡ ತಾಲೂಕು ಕರೆಸ್ಕೊಂಡಿರುವಂತದ್ದು. ಸೊ ಇಲ್ಲಿ ಏನು ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಏನು ಇಲ್ಲಿಯ ಸ್ಥಳೀಯರಲ್ಲಿ ಹಾಹಾಕಾರ, ನೀರಿನ ಹಾಹಾಕಾರ ಉಂಟಾಗಿರುವಂತದ್ದು. ಅದರಲ್ಲೂ ಕೂಡ ಇಡೀ ತಾಲೂಕಿನಲ್ಲಿ ಈ ರೀತಿಯ ಒಂದು ಸಮಸ್ಯೆ ಇದೆ. ಆದ್ರೂ ಕೂಡ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದಲ್ಲಿ ಅತಿಯಾಗಿ ನೀರಿನ ಹಾಹಾಕಾರ ಉಂಟಾಗಿರುವಂತದ್ದು. ಕಳೆದ ಒಂದು ತಿಂಗಳಿಂದ ಸುಮಾರು ಏನು ಬೋರ್ವೆಲ್ ಆವಾಗವಾಗ ಕೈ ಕೊಡ್ತಾ ಇದ್ದು, ಈಗ ಸಂಪೂರ್ಣವಾಗಿ ಈ ಗ್ರಾಮದ ನಾಗೇನಹಳ್ಳಿಯಲ್ಲಿ ಬೋರ್ವೆಲ್ ನಿಂತು ಹೋಗಿರುವಂತದ್ದು. ಗ್ರಾಮ ಪಂಚಾಯತಿಯವರು ಬಂದು ಅದನ್ನ ರಿಪೇರಿ ಮಾಡಬೇಕಾಗಿತ್ತು, ಆದ್ರೂ ಅವರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸ್ಥಳೀಯರು ಮತ್ತು ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹಲವಾರು ಬಾರಿ ಅಲ್ಲಿಯ ಪಿಡಿಒಗೂ ಕೂಡ ಮನವಿ ಸಲ್ಲಿಸಿದ್ರು ರಿಪೇರಿ ಮಾಡುವಂತೆ, ಆದ್ರೂ ಕೂಡ ಅವರು ಅಲ್ಲಿಗೆ ಗಮನ ಹರಿಸಿಲ್ಲ. ಹಾಗಾಗಿ ಈಗ ನೀರಿನ ಹಾಹಾಕಾರ ಉಂಟಾಗಿರುವಂತದ್ದು. ಪಕ್ಕದ ಊರಿನಿಂದ ನೀರನ್ನು ತೆಗೆದುಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ರ್ಯಾಕ್ಟರ್ ಮೂಲಕ ಪಕ್ಕದ ಊರಿನಿಂದ ನೀರು ತಂದು ದಿನಬಳಕೆಗೆ ಉಪಯೋಗಿಸ್ತಾ ಇರುವಂತದ್ದು. ಅಷ್ಟರ ಮಟ್ಟಿಗೆ ಅಲ್ಲಿ ನೀರಿನ ಹಾಹಾಕಾರ ಉಂಟಾಗಿರುವಂತದ್ದು. ಈಗ ಇನ್ನೂ ಬೇಸಿಗೆ ಆರಂಭನೇ ಆಗಿಲ್ಲ, ಇನ್ನೊಂದು 15 ದಿನದಲ್ಲಿ ಆರಂಭ ಆಗೋದು ಆ ತರ ಇತ್ತು. ಸೊ ಈಗಲೇ ಈ ರೀತಿಯ ನೀರಿಗೆ ಪರದಾಟ ಶುರುವಾದ್ರೆ ಮುಂದೆ ಯಾವ ರೀತಿ ಆಗಿರ್ಬಹುದು? ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಯಾವ ರೀತಿ ಮಟ್ಟಕ್ಕೆ ತಲುಪಬಹುದು? ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ನಾಗೇನಹಳ್ಳಿ ಗ್ರಾಮಸ್ಥರ ಒಂದು ಆರೋಪ ಆಗಿರುವಂತದ್ದು. ಓಕೆ ಮಂಜುನಾಥ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದಕ್ಕೆಲ್ಲ ಟೋಟಲಿ ಅಲ್ಲಿನ ಗ್ರಾಮ ಪಂಚಾಯತಿಯವರು ನೋಡ್ಕೋಬೇಕು. ಊರಲ್ಲಿ ಬೋರ್ವೆಲ್ಗಳಿದ್ರೆ ಅದನ್ನು ರೆಡಿ ಮಾಡಿಸ್ಬೇಕು. ಇವೆಲ್ಲ ನೀವು ತಯಾರಿ ಮಾಡ್ಕೊಂಡ ಮೇಲೆ ತಾನೇ ನಿಮ್ಗೆ ಆಗೋದು. ಇಲ್ಲ ಅಂತಂದರೆ ಇದೇ ಕಷ್ಟ. ಗ್ರಾಮ ಪಂಚಾಯತಿ ಅವ್ರು ಏನು ಮಾಡ್ತಿದ್ದಾರೆ? ಶುದ್ಧ ಕುಡಿಯೋ ನೀರಿನ ಘಟಕಕ್ಕೆ ಅಂತಾನೆ ಸರ್ಕಾರ ಸಪ್ರೇಟ್ ಆಗಿ ದುಡ್ಡು ಎತ್ತಿಡುತ್ತೆ. ಎಲ್ಲೋಯ್ತದೆಲ್ಲ ಸ್ಥಾಪನೆ ಮಾಡಲ್ಲ. ಎಲ್ಲೋಯ್ತು ಅವೆಲ್ಲ? ಅವರವರ ಗ್ರಾಮ ಪಂಚಾಯತಿ ಅವ್ರು ನೋಡ್ಕೋಬೇಕಿದೆಲ್ಲ ವಿಚಾರ ಅಷ್ಟೇ.